ಬಸ್ಗಳು ಬಂದ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಆಗಿದೆ ಆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ಶಾಲೆಗೆ ಬಂದಿಲ್ಲ ವಿದ್ಯಾರ್ಥಿಗಳು. ಶಾಲಾ ಕಾಲೇಜಿನಲ್ಲಿ ಅಘೋಷಿತ ಬಂದ್ ಪರಿಸ್ಥಿತಿ. ಇದು ಹಾಸನದ ಚಿತ್ರಣ. ಹಾಸನದ ಗ್ರಾಮೀಣ ಭಾಗಕ್ಕೆ ಬಸ್ಸೇ ಇಲ್ಲ. ಸಹಜವಾಗಿ ವಿದ್ಯಾರ್ಥಿಗಳು ಬರೋದಾದ್ರೂ ಹೇಗೆ ಗೈರಾಗಿದ್ದಾರೆ ನೋಡಿ, ಗಮನಿಸ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ ಅಷ್ಟೇ ಖಾಲಿ ಖಾಲಿ ಅಲ್ಲ, ಕ್ಲಾಸ್ ರೂಮ್ಗಳು ಖಾಲಿ ಖಾಲಿಯಾಗಿದೆ. ಕೋಟಿ ಸರ್ಕಾರಿ ಮಹಿಳಾ ಕಾಲೇಜು ಖಾಲಿ ಖಾಲಿ. ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ ಬಂದಿರೋದು. ಉಳಿದವರು ಬಸ್ ಇಲ್ಲದ ಕಾರಣಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಸಮಸ್ಯೆ ಆಯಿತು. ನಮ್ಮ ಪ್ರತಿನಿಧಿ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಹಾಸನ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ. ನಾವೀಗ ಹಾಸನ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಗಂಧದಕೋಟೆ, ಈ ಒಂದು ಕಾಲೇಜು ಆವರಣದಲ್ಲಿದ್ದೀವಿ. ಒಟ್ಟು 850ಕ್ಕೂ ಅಧಿಕ ಮಕ್ಕಳು BA BComನ ಇಲ್ಲಿ ಅಭ್ಯಾಸ ಮಾಡ್ತಾರೆ. ನಾವೀಗ ಕಾಲೇಜಿನಲ್ಲಿ ಬಂದು ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಇಲ್ಲಿ ಕಾಣ್ತಾ ಇದೆ. ಬಹುತೇಕ 850 ಮಕ್ಕಳು ಕಲಿತಕ್ಕಂಥ ಕಾಲೇಜಿನಲ್ಲಿ 80 ಮಕ್ಕಳು ಕೂಡ ಕಾಲೇಜಿಗೆ ಬಂದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬಹುತೇಕ ಇಲ್ಲಿ ಕಾಲೇಜಿಗೆ ಬರ್ತಕ್ಕಂಥ ಮಕ್ಕಳು ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಮಕ್ಕಳು ಕಾಲೇಜುಗಳಿಗೆ ಬರ್ತಾರೆ, ಸರ್ಕಾರಿ ಕಾಲೇಜಿಗೆ ಬರ್ತಾರೆ. ಆದರೆ ಬಸ್ಗಳ ವ್ಯವಸ್ಥೆ ಇಲ್ಲ. ಒಂದೇ ಒಂದು ಬಸ್ ಕೂಡ, ಸಾರಿಗೆ ಬಸ್ಗಳು ಸಂಚಾರವನ್ನ ಮಾಡ್ತಾ ಇಲ್ಲ. ಏನು ಖಾಸಗಿ ಬಸ್ಗಳು ಕೇವಲ ಜಿಲ್ಲಾ ಕೇಂದ್ರದಿಂದ ಬೇರೆ ಬೇರೆ ಜಿಲ್ಲಾ ಕೇಂದ್ರಕ್ಕೆ ಮತ್ತೆ ಕೆಲವೊಂದು ಪ್ರಮುಖ ಸ್ಥಳಗಳಿಗೆ, ಅದು ಬೆಂಗಳೂರು, ಮಂಗಳೂರು, ಮೈಸೂರು ಇಂಥ ಪ್ರಮುಖ ಸ್ಥಳಗಳಿಗೆ ಮಾತ್ರ ಖಾಸಗಿ ಬಸ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ಗ್ರಾಮೀಣ ಭಾಗದ ಯಾವ ಪ್ರದೇಶಕ್ಕೂ ಕೂಡ ಖಾಸಗಿ ಬಸ್ಗಳು ಹೋಗ್ತಾ ಇಲ್ಲ. ಹಾಗಾಗಿನೇ ಶಾಲೆ ಮತ್ತು ಕಾಲೇಜುಗಳಿಗೆ ಮಕ್ಕಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾವೀಗಿರ್ತಕ್ಕಂಥದ್ದು ಸೆಕೆಂಡ್ ಇಯರ್ BA ಕ್ಲಾಸ್ ರೂಮಲ್ಲಿ ಇದ್ದೀವಿ. ಈ ಒಂದು ತರಗತಿಯಲ್ಲೂ ಕೂಡ ಸುಮಾರು 50 ಮಕ್ಕಳು ಅಭ್ಯಾಸ ಮಾಡ್ತಾರೆ. ಆದರೆ ಇವತ್ತು ಬಂದಿರತಕ್ಕಂಥದ್ದು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಸಿಟಿಲೂ ಇರ್ತಕ್ಕಂಥ ಮತ್ತು ಹಾಸ್ಟೆಲ್ ಇರ್ತಕ್ಕಂಥ ಕೆಲವು ವಿದ್ಯಾರ್ಥಿನಿಯರು ಕಾಲೇಜಿಗೆ ಬಂದಿದ್ದಾರೆ. 90% ಗ್ರಾಮೀಣ ಭಾಗದಿಂದ ಏನು ವಿದ್ಯಾರ್ಥಿನಿಯರು ಬರ್ತಾರೆ ಅವ್ರು ಯಾರೂ ಕೂಡ ಕಾಲೇಜಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಒಂದು ರೀತಿ ಅಘೋಷಿತವಾಗಿ ಶಾಲಾ ಕಾಲೇಜು ಬಂದ್ ರೀತಿಯ ವಾತಾವರಣ ಹಾಸನ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಈಗ ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ರೆ ಅವ್ರನ್ನ ಮಾತಾಡ್ಸೋಣ. ಹೇಳಿಮ್ಮ, ಇವತ್ತು ಕ್ಲಾಸಸ್ ನಡೀತಾ ಇಲ್ಲ ನಿಮಗೆ, ಯಾಕೆ ನಡೀತಾ ಇಲ್ಲ? ಸರ್, ಬಸ್ ಸಮಸ್ಯೆ ಇರೋದ್ರಿಂದ ತುಂಬ ತೊಂದರೆ ಆಗಿದೆ. ಮತ್ತು ಹಳ್ಳಿಯಿಂದ ಬರೋರಿಗೆ ಇಂತೂ ಜಾಸ್ತಿನೇ ತೊಂದರೆ ಆಗಿದೆ. ನೀವೇ ನೋಡ್ತಿರೋ ಹಾಗೆ ಇಲ್ಲಿ ಎಷ್ಟು ಜನ ಇದ್ದೀರಾ ಅನ್ನೋದು ನೋಡ್ತಾ ಇದ್ದೀರಾ. ಎಷ್ಟು ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, ಆಗಬೇಕು. ನಾವು ಇನ್ನು ಫೈನಲ್ ಇಯರ್ ಇರೋದ್ರಿಂದ ನಮಗೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಬೇಕು, ಕಾಲೇಜ್ಗಳೆಲ್ಲ ನಡಿಬೇಕು, ಬಸ್ ಬಿಡಬೇಕಂತ. ಈಗ ನಿಮ್ಮ ಕಾಲೇಜ್ಗೆ ಕೇಳಿ ಗೌರ್ಮೆಂಟ್ ಕಾಲೇಜ್ ಇದೆ. ಬಹುತೇಕ ಮಕ್ಕಳು ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳು. ಅದು ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಅವ್ರು ಬಸ್ ಹತ್ತಬೇಕು, 9 ಗಂಟೆಗೆ ಕಾಲೇಜ್ ತಲುಪಬೇಕು. ಅವ್ರು ಯಾರು ಕೂಡ ಬಸ್ ಸಿಕ್ಕಿಲ್ಲ. ಇಲ್ಲ ಸರ್, ನಾವೇ ಫೋನ್ ಮಾಡಿ ತಿಳ್ಕೊಂಡಿದ್ದೀವಿ ಬಸ್ ಇದೆಯೋ ಇಲ್ವೋ ಅನ್ನೋದನ್ನು. ಇಲ್ಲ, ಬಸ್ ಇಲ್ಲ ಅಂತ ಹೇಳಿ ತುಂಬ ಜನ ಆಬ್ಸೆಂಟ್ ಆಗಿದ್ದಾರೆ, ನಮ್ಮ ಫ್ರೆಂಡ್ಸ್ ಸಹ. ಬಸ್ ಇಲ್ಲ ಅಂತಂದ್ರೆ ಕ್ಲಾಸಸ್ ನಡಿಲ್ಲ ಅಂದ್ರೆ ನಿಮ್ಮ ಅಕಾಡೆಮಿಕಲಿ ನಿಮ್ಗೆ ಯಾವ ರೀತಿ ಪರಿಣಾಮ ಆಗುತ್ತೆ? ಒಂದು ರೀತಿ ನೆಗೆಟಿವ್ ಪರಿಣಾಮ ಆಗುತ್ತೆ ಅಂತ? ಹಾಂ ಸರ್, ಆಗುತ್ತೆ. ಅಂದರೆ ಈಗ ಕ್ಲಾಸ್ಗಳೆಲ್ಲ ಇತ್ತೀಚೆಗೆ ಈಗ ಸ್ಟಾರ್ಟ್ ಆಗಿರೋದು, ಸಿಲೆಬಸ್ ಎಲ್ಲ ಇನ್ನೂ ಈಗ ಮಾಡ್ತಾ ಇದ್ದಾರೆ. ಆದರೆ ಅವು ಇನ್ನೂ ಕಂಪ್ಲೀಟ್ ಆಗಕ್ಕೆ ಬಂದಿಲ್ಲ. ಸೊ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬರಬೇಕು, ಬಸ್ಗಳಿಲ್ಲ. ಹತ್ಕೊಂಡು ಆ ನೂಕಾಟದಲ್ಲಿ ಬರೋದಕ್ಕೆಲ್ಲ ತುಂಬ ತೊಂದರೆ ಆಗ್ತಿದೆ ಸರ್. ಇವತ್ತಂತೂ ಇಲ್ಲಿರೋದಕ್ಕೆ ಆಯಿತು, ಇನ್ನು ಹಳ್ಳಿಗಳಿಂದ ಬರೋರಿಗಂತೂ ತುಂಬ ತೊಂದರೆ ಆಗ್ತಾ ಇದೆ. ಈಗ ಪ್ರೈವೇಟ್ ಬಸ್ಗಳು ಒಂದಷ್ಟು ಬಿಟ್ಟಿದ್ದಾರೆ. ಅವು ಬರೀ ಹಾಸನಿಂದ ಅರ್ಕಲಗೂಡು, ಸಕಲೇಶ್ಪುರ ಹಿಂಗೆ ಬರೀ ಪ್ರಮುಖ ಗ್ರಾಮಗಳಿಗೆ ಹೋಗ್ತವೆ. ಹಳ್ಳಿಗಳಿಗೆ ಯಾವುದು ಕೂಡ ಖಾಸಗಿ ಬಸ್ ಹೋಗ್ತಾ ಇಲ್ಲ. ಇಲ್ಲ ಸರ್, ಹೋಗ್ತಾ ಇಲ್ಲ. ಅಲ್ಲಿಂದ ಬರೋ ಮಕ್ಕಳಿಗೆ ಈ ಥರ ಎಲ್ಲ ಇದೆ ಅಂತ ಗೊತ್ತಿಲ್ಲ. ಮತ್ತು ಗೊತ್ತಾದರೂ ಕೂಡ ಅವರಿಗೆ ದುಡ್ಡು ಕೊಟ್ಟು ಇದು ಮಾಡೋ ಅಷ್ಟೆಲ್ಲ ಇರೋದಿಲ್ಲ. ಕೆಲವೊಬ್ಬರಿಗೆ ಖಾಸಗಿ ಬಸ್ಗೆ ಹತ್ತೋಷ್ಟು ಇರಲ್ಲ ಅವರಿಗೆ. ಸರ್ಕಾರಿ ಬಸ್ನೇ ನಂಬ್ಕೊಂಡಿರ್ತಾರೆ. ಈಗ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬರೋದು ತುಂಬ ತೊಂದರೆ ಆಗಿರುತ್ತೆ. ಅವ್ರ ಮನೆಗಳಲ್ಲೆಲ್ಲ ಅವರು ಹೊಲದ ಹತ್ರ ಹೋಗೋದ್ರಿಂದ ಅವ್ರು ಬಿಟ್ಕೊಡೋದು ಅದೆಲ್ಲ ತುಂಬ ತೊಂದರೆ ಆಗಿರುತ್ತೆ ಸರ್. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB TV9 ಹಾಸನ.